ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಎರಡನೇ ದಿನಕ್ಕೆ ಮುಂದುವರೆದ ಉಪ ಲೋಕಾಯುಕ್ತರ ಭೇಟಿ, ಸಮರ್ಪಕ ಸೇವೆ ಸೂಚನೆ. ಲೋಕಾಯುಕ್ತರಿಂದ ಅಹವಾಲು ಸ್ವೀಕಾರ, 25,000 ಅರ್ಜಿಗಳ ವಿಲೇವಾರಿ ಬಾಕಿ. ನ್ಯಾಯಮೂರ್ತಿ ವೀರಪ್ಪ. ಧರ್ಮಸ್ಥಳ ಕುರಿತು ಅಪಪ್ರಚಾರ, ಆಗಸ್ಟ್ 31ಕ್ಕೆ ಜೆಡಿಎಸ್ನಿಂದ ಸತ್ಯಯಾತ್ರೆ. ವಿರೂಪಾಕ್ಷಿ. ಮಾನವಿಯಲ್ಲಿ ಜಗನ್ನಾಥದಾಸರು 2 ಚಿತ್ರದ ಧ್ವನಿ ಸುರುಳಿ ಬಿಡುಗಡೆ. ಮಧುಸೂದನ್. ವೀರ ಸಾವರ್ಕರ್ ಯೂತ್ ಅಸೋಸಿಯೇಷನ್ನಿಂದ ರಕ್ತದಾನ ಶಿಬಿರ, ಹಬ್ಬಗಳು ಸಂಸ್ಕೃತಿ ಸಂಸ್ಕಾರದ ಜಾಗೃತಿ ಮೂಡಿಸುತ್ತವೆ. ಸ್ಮಿತಕ್ಕ. ರಾಂಪೂರಿನಲ್ಲಿ ಮತ್ತೆ ಪ್ರತ್ಯಕ್ಷವಾದ ಚಿರತೆ, ಆಕಳು ಕರು ಬಲಿ. ನಗರದ ಗೀತಾ ಮಂದಿರದಲ್ಲಿ 38ನೇ ವರ್ಷದ ಗಣೇಶ ಉತ್ಸವ ಸಂಭ್ರಮ. ವಾರ್ತೆಗಳ ವಿವರ. ಉಪ ಲೋಕಾಯುಕ್ತರಾದ ಬಿ ವೀರಪ್ಪ ಅವರು ಶುಕ್ರವಾರವೂ ರಾಯಚೂರಿನಲ್ಲಿ ತಮ್ಮ ಅನಿರೀಕ್ಷಿತ ಭೇಟಿ ಮುಂದುವರಿಸಿದರು. ಬೆಳಗಿನಿಂದಲೇ ಶಕ್ತಿನಗರದತ್ತ ಹೊರಟ ಉಪ ಲೋಕಾಯುಕ್ತರು ಚಿಕ್ಕಸುಗೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೆಐಎಡಿಬಿ ಪ್ರದೇಶದಲ್ಲಿರುವ ಜಲ ಶುದ್ಧೀಕರಣ ಘಟಕಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಆಗಸ್ಟ್ 28ರಂದು ಮೊದಲ ದಿನ ತರಕಾರಿ ಮಾರುಕಟ್ಟೆ, ಕೈಗಾರಿಕಾ ಪ್ರದೇಶ, ಕಚೇರಿಗಳು, ಹಾಸ್ಟೆಲ್ಗಳು ಸೇರಿದಂತೆ 20ಕ್ಕೂ ಹೆಚ್ಚು ಸ್ಥಳಗಳಿಗೆ ಭೇಟಿ ನೀಡಿದ್ದ ಉಪ ಲೋಕಾಯುಕ್ತರು ಇಂದು ಮತ್ತಷ್ಟು ಇಲಾಖೆ ಹಾಗೂ ಸಾರ್ವಜನಿಕ ಸೌಲಭ್ಯಗಳ ಸ್ಥಿತಿಗತಿಗಳನ್ನು ಪರಿಶೀಲಿಸಿದರು. ಇಂದು ಬೆಳಗ್ಗೆ 10ರಿಂದ ಮಧ್ಯಾಹ್ನ 1:30ರವರೆಗೆ, ನಂತರ ಮಧ್ಯಾಹ್ನ 2:30ರಿಂದ ಸಂಜೆ 5ರವರೆಗೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಜಗಜ್ಯೋತಿ ಬಸವೇಶ್ವರ ಸಭಾಂಗಣದಲ್ಲಿ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಿದ ಅವರು ಸಂಜೆ 5:30ರಿಂದ 6:30ರವರೆಗೆ ಇದೇ ಸಭಾಂಗಣದಲ್ಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆಗೆ ಸಂಬಂಧಿಸಿದ ಕಾನೂನು ಸಾಕ್ಷರತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಯಾರು ಹೇಳಿದ್ದು ಅರ್ಥ ಆಗ್ತಿಲ್ಲ ಅಂತ ನಿಮ್ಗೆ? ಸುಮ್ಮನೆ ಎತ್ತ ಮಾಡ್ತೀವಿ ನೀವು. ವೆಸ್ಟ್ಗೆ ಎನ್ವೈರನ್ಮೆಂಟ್ ಅಷ್ಟೇ. ರಿಪೋರ್ಟ್ ಕೊಡಿ. ಯೂನಿವರ್ಸಿಟಿ ಕಳ್ಸ್ರಿ. ಸುಮ್ಮನೆ ಏನೋ ಮಾತಾಡ್ತೀರಿ ನೀವು. ನಮ್ಗೆ ಅದೇನು ಗೊತ್ತಿಲ್ಲ, ಇದೇನು ಗೊತ್ತಿಲ್ಲ ಅಂತೀರ. ಫಸ್ಟು ಈ ಸುತ್ತು ಹಳ್ಳಿಗಳು ಎಷ್ಟಿದೆ, ಅಲ್ಲಿ ನೀರು ಕಂಟಾಮಿನೇಷನ್ ಇದೆಯಾ ಅಂತ ಚೆಕ್ ಮಾಡಿ. ಅದೇನೋ ಹೇಳ್ದಂಗೆ ಏನೋ ಹೇಳ್ತೀಯಮ್ಮ ನೀವು. ನೀನು ಭಾರಿ ಬುದ್ಧಿವಂತ ಇದೆಯಾ. ಎಕ್ಸೆಪ್ಟ್ ನೋಟಿಸ್, ನೀನು ನೋಟಿಸ್ ಎನ್ವೈರನ್ಮೆಂಟ್ ಇಷ್ಟು ಅಷ್ಟೇ, ಏನಿಲ್ಲ. ಅಲ್ಲಿ ಹಾಲು ಇದೆಲ್ಲ ಈ ಗಲೀಜೆಲ್ಲ ಹೋಗುತ್ತಲ್ಲ, ಹಾಲು ರೇ ಇವರೇ ಅಮ್ಮನ ಬಿಟ್ಬಿಡಿ. ಚೆಕ್ ಮಾಡಿ ನೀವು ಆ ಹಳ್ಳಿಗಳು ಹೋಗಿ ಎಲ್ಲ ಚೆಕ್ ಮಾಡಿ. ಬೋರ್ವೆಲ್ ನೀರು, ಹಾಲು ಇವಾಗ ಎಷ್ಟು ವರ್ಷದಿಂದ ಇದೆಯಾ ಇಲ್ಲಿ? 2006 ಮಕ್ಕಳು ಯಾರು ಹುಟ್ಟಿದಾರ, ಆ ಮಕ್ಕಳ ಮೈಂಡ್ ಸೆಟ್ ಏನಿದೆ ಅಂತ ನಂಗೆ ಬೇಕು, ರಿಪೋರ್ಟ್ ಬೇಕು. ಇಷ್ಟು ಹಾಕೊಂಡಿದ್ದಾವೆ, ಕ್ಲೀನ್ ಮಾಡೋಕ್ಕಾಗಲ್ಲ ನಿಮಗೆ. ಅದಕ್ಕೇನಾದ್ರು ಮಣ್ಣಿಗೆ ಹಾಕಲ್ವ? ಇದ್ರ ಮೇಲೆ ಮಣ್ಣು ಹಾಕ್ಬೇಕ್ರಿ. ಅದು ಇಲ್ಲ ಅಂದರೆ ಬೇಸಿಗೆ ಕಾಲ ಎಲ್ಲ ಎದ್ದು ಗಾಳಿಗೆ ಹೋಗ್ಬಿಡ್ತದೆ, ಬೆಂಕಿ ಹಟ್ಕೊಂಡು ಫುಲ್ ಹಟ್ಕೊಂಡ್ಬಿಡ್ತದೆ ಎಲ್ಲ. ಬೆಂಗಳೂರು ಉಪ ಲೋಕಾಯುಕ್ತ ಕಚೇರಿಯ ಅಪರ ನಿಬಂಧಕರಾದ ರಮಾಕಾಂತ್ ಚೌಹಾಣ್, ಶಿವಾಜಿ ಅನಂತ ನಲವಾಡೆ, ಉಪ ನಿಬಂಧಕರಾದ ಅರವಿಂದ್, ರಾಯಚೂರು ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕ ಸತೀಶ್ ಬಿ ಚಿಟಗುಪ್ಪಿ, ಡಿಎಸ್ಪಿಗಳಾದ ರವಿ ಪುರುಷೋತ್ತಮ್, ವಸಂತ್ ಕುಮಾರ್, ಪೊಲೀಸ್ ನಿರೀಕ್ಷಕರಾದ ಕಾಳಪ್ಪ ಬಡಿಗೇರ್, ಚಂದ್ರಪ್ಪ, ಸುನೀಲ್ ಮೇಘಲಮನಿ, ಶೈಲಜಾ, ನಾಗರತ್ನ ಹಾಗೂ ಸಿಬ್ಬಂದಿ ಭಾಗಿಯಾಗಿದ್ದರು. ರಾಜ್ಯದ ಜನರ ಹಾಗೂ ಅಧಿಕಾರಿಗಳ ಸಹಕಾರದ ಕೊರತೆಯಿಂದ ಕರ್ನಾಟಕ ಲೋಕಾಯುಕ್ತರಲ್ಲಿ 25,000 ಪ್ರಕರಣಗಳು ಬಾಕಿ ಇದೆ ಎಂದು ಕರ್ನಾಟಕ
ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಹೇಳಿದರು. ಅವರಿಂದ ನಗರದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಲೋಕಾಯುಕ್ತರಿಂದ ಹಮ್ಮಿಕೊಂಡಿದ್ದ ಸಾರ್ವಜನಿಕರ ಅಹವಾಲು, ಕುಂದುಕೊರತೆ, ದೂರು ವಿಚಾರಣೆ ಹಾಗೂ ಬಾಕಿ ಇರುವ ಪ್ರಕರಣಗಳ ವಿಲೇವಾರಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ರಾಜ್ಯದಲ್ಲಿ ಒಬ್ಬರು ಲೋಕಾಯುಕ್ತರು, ಇಬ್ಬರು ಉಪ ಲೋಕಾಯುಕ್ತರು ಇದ್ದು ರಾಜ್ಯದ ಜಿಲ್ಲೆಗಳಿಗೆ ಭೇಟಿ ನೀಡಲಾಗುತ್ತಿದ್ದು ಜನರ ಸಮಸ್ಯೆಗಳನ್ನು ಆಲಿಸುತ್ತಾ ಪರಿಹಾರ ನೀಡುವ ಕೆಲಸ ಮಾಡುತ್ತಿದ್ದರು. ರಾಜ್ಯದ ಜನರ ಅಧಿಕಾರಿಗಳ ಸಹಕಾರ ಇಲ್ಲದೆ ಇರುವುದರಿಂದ 25,000 ಕೇಸುಗಳು ಪೆಂಡಿಂಗ್ ಇವೆ ಎಂದರು. ಜನರ ದೂರುಗಳು, ಕುಂದುಕೊರತೆಗಳನ್ನು ನಿಗದಿತ ಸಮಯದೊಳಗೆ ವಿಲೇವಾರಿ ಮಾಡುವುದು, ಸಮಸ್ಯೆಗಳನ್ನು ಪರಿಹರಿಸುವುದು ಲೋಕಾಯುಕ್ತರ ಮುಖ್ಯ ಉದ್ದೇಶವಾಗಿದೆ. ಲೋಕಾಯುಕ್ತ ಕಾಯ್ದೆ ಅಡಿ ಒಂದು ದೂರು ಬಂದ ನಂತರ ಅದರ ತನಿಖೆ ನಡೆಸಬೇಕು. ಆದರೆ ತಹಶೀಲ್ದಾರ್ ಕಚೇರಿಯಲ್ಲಿ ದಾಖಲೆಗಳನ್ನು ನೀಡಿದ ತಕ್ಷಣ ಖಾತಾ ಮಾಡಿಕೊಡಬೇಕು. ವರ್ಷಾನುಗಟ್ಟಲೆ ಅನಗತ್ಯ ವಿಳಂಬ ಮಾಡಬಾರದು ಎಂದು ತಿಳಿಸಿದರು. ಯಾವುದೇ ವ್ಯಕ್ತಿ ಪೊಲೀಸ್ ಠಾಣೆಗೆ ಬಂದು ದೂರು ನೀಡಲು ಮುಂದಾದಾಗ ದೂರು ಸ್ವೀಕರಿಸಬೇಕು. ಯಾವ ಅಧಿಕಾರಿಯೂ ಕೆಟ್ಟವರಲ್ಲ, ಯಾವ ಅಧಿಕಾರಿಯೂ ಒಳ್ಳೆಯವರಲ್ಲ. ಆದರೆ ಸಮಾಜ ಬದಲಾಗುವುದು ಅತ್ಯಂತ ಮುಖ್ಯವಾಗಿರುತ್ತದೆ. ಸಮಾಜ ಬದಲಾದರೆ ಸಾರ್ವಜನಿಕರ ಕೆಲಸ ಕಾರ್ಯಗಳು ಕೂಡ ಸುಗಮವಾಗಿರುತ್ತವೆ ಎಂದರು. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಸುಮಾರು 25,000 ಕೇಸ್ ಪೆಂಡಿಂಗ್ ಇದೆ. ಒಬ್ಬ ಲೋಕಾಯುಕ್ತರು, ಇಬ್ಬರು ಉಪಲೋಕಾಯುಕ್ತರು, 3 ಜನ ಇದ್ದೀವಿ. 7 ಕೋಟಿ ಕನ್ನಡಿಗರಿಗೆ 100 ಜನ ಒದ್ದಾಡ್ತಾ ಇದ್ದೀವಿ, ಊರಿಗೂ ಹೋಗ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ನಮ್ಮ ಜನಗಳ ಸಹಕಾರ ಇಲ್ಲ, ಎಲ್ಲೋ ಒಂದು ಕಡೆ ಅಧಿಕಾರಿಗಳ ಸಹಕಾರ ಇಲ್ಲ. ಅದರಿಂದ 25,000 ಕೇಸ್ ಪೆಂಡಿಂಗ್ ಇದೆ. ನಿಮಗೆ ಇನ್ ಟೈಮ್ ನ್ಯಾಯ ಬೇಕು. ನಿಮ್ಮ ಏನು ಅಹವಾಲುಗಳಿದೆ, ನಿಮ್ಮ ಕಂಪ್ಲೇಂಟ್ಸ್ ಇದೆ, ಮಾಡಬೇಕು. ಅದ್ರ ಜೊತೆಗೆ ನಾನು ಪಾಂಪ್ಲೆಟ್ಸ್ ಎಲ್ಲ ಕೊಡ್ತಾ ಸ್ವಲ್ಪ ಓದ್ಕೊಳ್ಳಿ. ನಮ್ಮಲ್ಲಿ ಲೋಕಾಯುಕ್ತ ಕಾಯ್ದೆಯಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟರೆ ಅದನ್ನು ಎನ್ಕ್ವೈರಿ ಮಾಡಬೇಕು. ಗ್ರೀವೆನ್ಸ್ ಅಂತ ಬಂದರೆ ತಹಸೀಲ್ದಾರು ಯಾವುದೂ ತಗೊಳ್ಳಿಲ್ಲ, ಅವರು ಖಾತಾ ಮಾಡಿಲ್ಲ ಅಂದರೆ ಅದೆಲ್ಲ ಗ್ರೀವೆನ್ಸ್ ತಕ್ಷಣ ಆಗಬೇಕಂತವೆಲ್ಲ. ಏನಾದರೂ ಡಿಸ್ಪ್ಯೂಟ್ ಇದ್ದರೆ ನಮ್ಮ ತಹಸೀಲ್ದಾರ್ಗಳೆಲ್ಲ ಬಂದಿರಬೇಕು. ಡಿಸ್ಪ್ಯೂಟ್ ಇದೆ, ನಾವು ಖಾತಾ ಮಾಡೋಕ್ಕಾಗ ಎಂಡಾಸ್ಮೆಂಟ್ ಕೊಡಿ. ಯಾಕೆ ವರ್ಷಾನುಗಟ್ಟಲೆ ತಿರುಗಿಸ್ತೀರ ಅವ್ರಿಗೆ? ನಾನು ಮುಂದೆ ಬಂದಾಗ ಯಾಕಂತ ತಕ್ಷಣ ಆಮೇಲೆ ನಮ್ಮ ಪೊಲೀಸ್ ಅಧಿಕಾರಿಗಳು ಕೈ ಕಾಲು ಹೊಡೆದಾಕಿರ್ತಾರೆ, ಕೇಸ್ ರಿಜಿಸ್ಟರ್ ಮಾಡೋದು. ಸರ್ ಅವ್ರು ಎದುರುಗಡೆ ದುಡ್ಡು ಕೊಟ್ಟರು, ನಮ್ಮದು ಮಾಡಿಲ್ಲ ಸರ್, ಅವ್ರು ಮಾಡಿದ್ದಾರೆ ಅಂತ. ನಾನೊಂದು ಜಡ್ಜ್ಮೆಂಟ್ ಬರೆದಿದ್ದೀನಿ, ಪೊಲೀಸ್ ಹಿಂಗೆ ಬದುಕಬೇಕು ಅಂತ. ದಯವಿಟ್ಟು ಎಲ್ಲ ಪೊಲೀಸರು ಓದ್ಕೊಳ್ಳಿ. ಎಲ್ಲ ಕೆಟ್ಟವ್ರು, ನಾನು ಹೇಳಿದ್ದಲ್ಲ ಆವಾಗಲೇ, ಎಲ್ಲ ಕೆಟ್ಟವರಲ್ಲ, ಎಲ್ಲ ಒಳ್ಳೆಯವರಲ್ಲ. ಸಮಾಜನ ಬದಲಾಗಬೇಕು. ಸಮಾಜ ಬದಲಾದರೆ ಎಲ್ಲ ಅಧಿಕಾರ ನಾವು ಸರಿ ಮಾಡ್ಬೋದು. ಸಮಾಜ ಬದಲಾಗಬೇಕು ಅಂದರೆ ನೀವು ನಿಸ್ವಾರ್ಥ ಇರಬೇಕು. ನಾವೆಲ್ಲ ಒಂದು ಕಡೆ ಆ ಕೇಸುಗಳು ಬಂದಾಗ ನೋಡಿದಾಗ ಸುಮಾರು ಯೂನಿಯನ್ ಬರ್ತವೆ, ಸುಮಾರು ಸಂಘಗಳು ಬರ್ತವೆ, ಆಕ್ಟಿವಿಸ್ಟ್ ಬರ್ತಾರೆ. ಬನ್ನಿ, ಸುಳ್ಳು ಕೇಸು ನಾನು ಎನ್ಕ್ವೈರಿ ಮಾಡಿ ಆಫೀಸರ್ ಕಳಿಸ್ತೀವಿ, ಆಮೇಲೆ ಅಡ್ಡ ಬರೀತಾರೆ ಸರ್. ಅಧಿಕಾರಿಗಳು ತಮ್ಮ ಕೆಲಸವನ್ನು ತಾವು ನೆಟ್ಟಗೆ ಮಾಡಬೇಕು. ಇಲ್ಲವಾದರೆ ಸೆಕ್ಷನ್ 13ರ ಪ್ರಕಾರ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು. ಆಗ ಅಧಿಕಾರಿ ಕೆಲಸ ಕಳೆದುಕೊಳ್ಳಬೇಕಾಗುತ್ತದೆ. ಪ್ರಕರಣಗಳನ್ನು ವಿಲೇವಾರಿ ಮಾಡುವ ಸಂದರ್ಭದಲ್ಲಿ ಅಧಿಕಾರಿಗಳನ್ನು ಕರೆದಾಗ ಸಭೆಗಳಿವೆ ಎಂದು ತಪ್ಪಿಸಿಕೊಳ್ಳುತ್ತಾರೆ. ಅಂತಹ ಸಂದರ್ಭದಲ್ಲಿ ಅವರ ವಿರುದ್ಧ ಸೆಕ್ಷನ್ 17ರ ಅನ್ವಯ ಕ್ರಮ ಕೈಗೊಳ್ಳಬಹುದು. ಮತ್ತು ಎಷ್ಟೋ ಸಂದರ್ಭದಲ್ಲಿ ಕೆಲಸ ಮಾಡಿಕೊಡುವುದಾಗಿ ಹೇಳಿ ಮಾಡುವುದಿಲ್ಲ. ಆಗ ಸೆಕ್ಷನ್ 17ರ ಎ ರನ್ವಯ 6 ತಿಂಗಳು ಜೈಲಿಗೆ ಕಳುಹಿಸಲು ಅವಕಾಶವಿದೆ ಎಂದರು. ಸೆಕ್ಷನ್ 13 ಕಲಂ 13ರಲ್ಲಿ ಅನ್ಫಿಟ್ ಟು ಕಂಟಿನ್ಯೂ ಇನ್ ದಿ ಪೋಸ್ಟ್ ಹೆಲ್ಡ್ ಬೈ ಹಿಮ್ ಅಂತ ಡಿಕ್ಲೇರ್ ಮಾಡೋಕ್ಕೆ ಅವಕಾಶ ಇದೆ ನಮಗೆ. 3 ತಿಂಗಳಲ್ಲಿ ಸರಿ ಅದನ್ನು ಗೌರ್ಮೆಂಟ್ ಅವ್ರಿಗೆ ಪ್ರಿಪೇರ್ ಆಗದೇ ಇದ್ದರೆ ಯು ಲೂಸ್ ಇಸ್ ಜಾಬ್. ಅದೇ ರೀತಿ ನಾವು 1 ತಿಂಗಳು 2 ತಿಂಗಳು ನಿಮ್ಮ ಅಡ್ಮಿಷನ್ ಕೆಲಸ ತೊಂದರೆ ಆಗಬಾರ್ದು ಅಂತೇಳಿ 1 ತಿಂಗಳು 2 ತಿಂಗಳು ನಾವು ಟೈಮ್ ಕೊಟ್ಟಿರ್ತೀವಿ.
ಅದು ಅಪಿಯರೆನ್ಸ್ ಹಾಕಲ್ಲ. ಗ್ರೀವೆನ್ಸ್ ಇದ್ದಾಗ ಮಾತ್ರ ಬನ್ನಿ ಅಂತ ಹೇಳಿದಾಗ ನಮ್ಮ ಎಷ್ಟೋ ತಹಸೀಲ್ದಾರ್ಗಳು KDP ಮೀಟಿಂಗ್ ಇದೆ, ಆ ಮೀಟಿಂಗ್ ಇದೆ ಅಂತ ತಪ್ಪಿಸ್ಕೊಳ್ತಾರೆ. ನಾನು ಬಿಡಲ್ಲ, ಸೆಕ್ಷನ್ 17 ಕೇಸ್ ರಿಜಿಸ್ಟರ್ ಮಾಡ್ಬೋದು ನಿಮ್ಮ ಮೇಲೆ. ಆಮೇಲೆ ಎಷ್ಟೋ ಕಡೆ ನಾವು ಮಾಡ್ತೀವಿ ಅಂತ ಅಂಡರ್ಟೇಕಿಂಗ್ ತಗೋತಾರೆ, ಮಾಡೋದಿಲ್ಲ. ಅಂಥ ಟೈಮಲ್ಲಿ ಸೆಕ್ಷನ್ 17A ಕಂಟೆಂಪ್ಟು ಹಾಕಕ್ಕೆ ಅಂದರೆ 6 ತಿಂಗಳು ಜೈಲಿಗೆ ಕಳಿಸ್ಬೋದು ನಿಮಗೆ, ನಾವು ಫೈನ್ ಹಾಕ್ಬೋದು. ಅದೇ ರೀತಿ ಸುಳ್ಳು ಕೇಸ್ ಹಾಕಿದರೆ ಯಾರೇ ಇರಲಿ, ಯಾವುದೇ ಸಮುದಾಯ ಇರಲಿ, ಸುಳ್ಳು ಕೇಸ್ ಹಾಕಿದರೆ ಕಲಂ 20ರಲ್ಲಿ ಮಿನಿಮಮ್ 3 ವರ್ಷ ಜೈಲು, 5,000 ಫೈನ್ ಹಾಕಕ್ಕೆ ಅವಕಾಶ ಇದೆ. ನೀವು ಯಾರಿವತ್ತು ಸಾರ್ವಜನಿಕರು ಬಂದಿದ್ದೀರಿ ಎಲ್ಲ ಒಬ್ಬೊಬ್ಬರಾಗಿ ಟೋಕನ್ ತಗೊಂಡು ಬನ್ನಿ. ನಿಮ್ಮ ಆಹಾರ ನಾನು ಕೇಳ್ತೀನಿ, ಎಷ್ಟೊತ್ತಾದರೂ ಪರವಾಗಿಲ್ಲ, ಸ್ವಲ್ಪ ದೂರದವರಿಗೆ ಅವಕಾಶ ಕೊಡಿ, ದೂರ ತಾಲೂಕಿದ್ದವರಿಗೆ ಫಸ್ಟ್ ಅವಕಾಶ ಕೊಡಿ, ಹತ್ರ ಇದ್ದವ್ರು ನಾವು ಮಾಡೋಣ ಅಂತ ಹೇಳ್ತಾ, ನೀವು ಕೋರ್ಟಲ್ಲಿ ಕೇಸ್ ಇದ್ದಾಗ, ಸಿವಿಲ್ ಸ್ವರೂಪ ಕೇಸ್ ಇದ್ದಾಗ, AC DC ಮುಂದೆ ಕೇಸ್ ಇದ್ದಾಗ ಅಂಥ ಕೇಸ್ಗಳು ನಾವು ಮಾಡಕ್ಕೆ ಬರೋದಿಲ್ಲ. ಯಾರಾದರೂ ರಾಂಗ್ ಇಲ್ಲಾಂದ್ರೆ ಲೋಕಾಯುಕ್ತ ಅವರ ನಂಬರ್ ಪ್ರತಿ ಆಫೀಸಲ್ಲಿ ಇದೆ, ಅವ್ರಿಗೆ ನೇರವಾಗಿ ಕಂಪ್ಲೇಂಟ್ ಕೊಡಿ. ಯಾಕೆ ನಾನು ಇದು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಸ್ವಲ್ಪ ಜನ ಭ್ರಷ್ಟಾಚಾರ ತೊಡಗಿದ್ರೆ ಇಡೀ ವ್ಯವಸ್ಥೆಗೆ ಕೆಟ್ಟ ಹೆಸರು ಬರುತ್ತೆ. ಈಗ ಒಂದು ನಿದರ್ಶನ ಕೊಡೋದಾದ್ರೆ, ಜಸ್ಟ್ ಒಂದು ಎಕ್ಸಾಂಪಲ್, ನಾವು ಸಾಕಷ್ಟು ನಮ್ಮ ಕಂದಾಯ ಇಲಾಖೆಯಲ್ಲಿ ನಾವು ಖಾತೆ ಮಾಡ್ತಾ ಇರ್ತೀವಿ. ಯಾರೇ ಒಬ್ಬ ರೆವೆನ್ಯೂ ಇನ್ಸ್ಪೆಕ್ಟರ್ ಒಂದು ಪಾರ್ಟಿಯಿಂದ ಏನಾದರೂ ದುಡ್ಡು ತಗೊಂಡು ಆ ಪಾರ್ಟಿ ಪರವಾಗಿ ಖಾತೆ ಮಾಡಿಕೊಡ್ತಾರೆ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ಮೇಲೆ ತಹಸೀಲ್ದಾರ್ ಹತ್ರ ಅಪೀಲ್ ಬರುತ್ತೆ. ತಹಸೀಲ್ದಾರ್ ಆನೆಸ್ಟ್ ಇರ್ತಾರೆ, ಯಾವುದೇ ರೀತಿ ಭ್ರಷ್ಟಾಚಾರದಲ್ಲಿ ತೊಡಗಲ್ಲ. ಆದರೆ ತಹಸೀಲ್ದಾರ್ ಆ ಕೇಸ್ ತಗೊಂಡು ಯಾರು RIಗೆ ದುಡ್ಡು ಕೊಟ್ಟಿರ್ತಾನೆ ಅವನ ವಿರುದ್ಧ ಮಾಡಿದ್ರೆ, ಆ ದುಡ್ಡು ಕೊಟ್ಟಿರೋ ತಲೆಯಲ್ಲಿ ಏನ್ ಬರುತ್ತೆ ಅಂದ್ರೆ, ಇನ್ನೊಬ್ಬ ಪಾರ್ಟಿ ತಹಸೀಲ್ದಾರ್ಗೆ ದುಡ್ಡು ಕೊಟ್ಟಿದ್ದಾನೆ ಅದಕ್ಕೆ ಅವನ ಪರವಾಗಿ ಆಗುತ್ತೆ ಅಂತ ಅವನ ತಲೆಯಲ್ಲಿ ಬರುತ್ತೆ. ಸೊ ತಹಸೀಲ್ದಾರ್ ಆನೆಸ್ಟ್ ಇದ್ರು ಕೆಳಗಡೆ ಒಬ್ಬ ರೆವೆನ್ಯೂ ಇನ್ಸ್ಪೆಕ್ಟರ್ ಮಾಡಿರೋ ಕೆಲಸದಿಂದ ಮೇಲೆ ತಹಸೀಲ್ದಾರ್ಗೂ ಕೆಟ್ಟ ಹೆಸರು, AGಗೂ ಕೆಟ್ಟ ಹೆಸರು, DGಗೂ ಕೆಟ್ಟ ಹೆಸರು, ಇಡೀ ಸಿಸ್ಟಮ್ಗೆ ಕೆಟ್ಟ ಹೆಸರು. ಸೊ ಅದಕ್ಕೆ ಪ್ರತಿಯೊಬ್ಬರು ಎಲ್ಲೇ ನಾವು ಯಾವುದೇ ರೀತಿ ಭ್ರಷ್ಟಾಚಾರನ ನಾವು ಟಾಲರೇಟ್ ಮಾಡಬಾರ್ದು. ನಮ್ಮ ಮಿತ್ರರೇ ಇರಲಿ, ನಮ್ಮ ಸಿಬ್ಬಂದಿಗಳೇ ಇರಲಿ, ಯಾರಾದ್ರೂ ತೊಡಗಿದ್ರೆ ಅವರಿಗೆ ಮುಲಾಜಿಲ್ಲದೆ ನಾವು ಕ್ರಮ ತಗೊಂಡ್ರೆ ಅಷ್ಟೇ ಈ ವ್ಯವಸ್ಥೆ ಬದಲಾಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಈಗ ಇನ್ನು ಇವತ್ತು ಮತ್ತೆ ನಾಳೆ ನಮ್ಮ ಜೊತೆ ಗೌರವಾನ್ವಿತ ನ್ಯಾಯಮೂರ್ತಿಗಳು ಇರ್ತಾರೆ. ಸೊ ಅವರು ನಮ್ಗೆ ಏನು ಹೇಳಿದ್ರು ಅದನ್ನ ನಾವು ನಮ್ಮ ಮುಂದಿನ ದಿನದಲ್ಲಿ ನಾವು ಅದನ್ನ ಅಳವಡಿಸ್ಕೊಳ್ಬೇಕಾಗುತ್ತೆ. ಸೊ ಈಗ ನಮಗೆ ಇದೊಂದು ಅವಕಾಶ ಅಂತ ನಾನು ಭಾವಿಸ್ತೀನಿ. ನಮ್ಮಲ್ಲಿ ಇರೋ ತಪ್ಪುಗಳನ್ನ ಅಷ್ಟು ಸೂಕ್ತವಾಗಿ ಯಾರಿಗೂ ಹುಡುಕಕ್ಕಾಗಲ್ಲ. ಬಟ್ ಅಷ್ಟು ದೂರದಿಂದ ಬಂದು ಜನರಲ್ಲಿ ಯಾರು ರಾಯಚೂರಿಗೆ ಬರಲ್ಲ. ಆದರೆ ನ್ಯಾಯಮೂರ್ತಿಗಳು ಅಷ್ಟು ಇದೇ ವೇಳೆ ಸಾರ್ವಜನಿಕರ ಅಹವಾಲು ದೂರುಗಳನ್ನು ಸ್ಥಳದಲ್ಲಿಯೇ ಸ್ವೀಕರಿಸಿ ವಿಚಾರಣೆ ನಡೆಸಿ ಬಾಕಿ ಇರುವ ಪ್ರಕರಣಗಳನ್ನು ವಿಲೇವಾರಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ದಿವಾಳಿ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಸಾತ್ವಿಕ್, ಜಿಲ್ಲಾಧಿಕಾರಿ ಕೆ ರಿತೇಶ್, ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕುಮಾರ್ ಕಾಂಡು, ಮಹಾನಗರ ಪಾಲಿಕೆ ಆಯುಕ್ತ ಜುಬೀನ್ ಮಹೋಪಾತ್ರ, ಜಿಲ್ಲಾ ಪೊಲೀಸ್ ಅಧೀಕ್ಷಕ ಎಂ ಪುಟ್ಟಮಾದಯ್ಯ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ದೇಶದಾದ್ಯಂತ ಪ್ರಖ್ಯಾತಿ ಹೊಂದಿದ ಪವಿತ್ರ ಧರ್ಮಸ್ಥಳದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಕೆಲ ಯೂಟ್ಯೂಬರ್ಸ್ ಮತ್ತು ಕಾಂಗ್ರೆಸ್ ನಾಯಕರು ಅಸತ್ಯ ಮತ್ತು ಅಪಪ್ರಚಾರ ಮಾಡುತ್ತಿದ್ದು, ಇದನ್ನು ವಿರೋಧಿಸಿ ಆಗಸ್ಟ್ 31ರಂದು ಜೆಡಿಎಸ್ ಪಕ್ಷದಿಂದ ಧರ್ಮಸ್ಥಳ ಸತ್ಯಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಚಿನ್ನಯ್ಯ ಎಂಬ ಅನಾಮಿಕ ದೂರುದಾರ ತಾನು ನೂರಾರು ಶವಗಳನ್ನು ಧರ್ಮಸ್ಥಳದಲ್ಲಿ ಹೂತು ಹಾಕಿರುವುದಾಗಿ ಹೇಳಿದ ಹೇಳಿಕೆಯನ್ನು ಆಧರಿಸಿ ಕಾಂಗ್ರೆಸ್ ರಾಜ್ಯ ಸರ್ಕಾರ ದೂರಿನ ಬಗ್ಗೆ ತನಿಖೆ ನಡೆಸದೆ ಏಕಾಏಕಿ ಪ್ರಕರಣವನ್ನು SITಗೆ ನೀಡಿದ್ದು, ಇದರಿಂದ ಧರ್ಮಸ್ಥಳಕ್ಕೆ ಹಾಗೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟಾಗಿದೆ ಎಂದರು. ಅನಾಮಿಕ ನೀಡಿದ ದೂರಿನ ಮೇರೆಗೆ ಧರ್ಮಸ್ಥಳವನ್ನು ಅಪವಿತ್ರಗೊಳಿಸುವ ಹಾಗೂ ಸುಳ್ಳು ಪ್ರಚಾರ ನಡೆಸಲಾಗುತ್ತಿದೆ. SIT ತಂಡದ ತಪಾಸಣೆಯಲ್ಲಿ ಯಾವುದೇ ಕುರುಹು ಕಂಡು ಬಂದಿಲ್ಲ. ಇದರಿಂದ ಕಾಂಗ್ರೆಸ್ ರಾಜ್ಯ ಸರ್ಕಾರಕ್ಕೆ ಮುಖಭಂಗವಾಗಿದೆ. ರಾಜ್ಯದ ಪವಿತ್ರ ಸ್ಥಳವನ್ನು ಒಂದು ಏಜೆನ್ಸಿ ಹಾಗೂ ತಂತ್ರಗಾರಿಕೆಯಿಂದ ರಾಜಕೀಯವಾಗಿ ಬಳಸಿಕೊಳ್ಳಲಾಗುತ್ತಿದೆ ಎಂದು ಆರೋಪಿಸಿದರು.
ಮಾಡಿರ್ತಕ್ಕಂಥ ಅಪಪ್ರಚಾರ, ಅಸತ್ಯವನ್ನು ನಂಬಿಕೊಂಡು ಇದೇ ಸತ್ಯ ಅಂತ ತಿಳ್ಕೊಂಡು ಕಾಂಗ್ರೆಸ್ಸಿನ ನಾಯಕರುಗಳು ಮುಂದಾಲೋಚನೆ ಮಾಡದೆ ಒಂದು ಧಾರ್ಮಿಕ ಕ್ಷೇತ್ರದ ಮೇಲೆ ಕೆಟ್ಟ ಪರಿಣಾಮಗಳನ್ನು ಬೀರ್ತಕ್ಕಂಥ ನಿಟ್ಟಿಗೆ ಇವತ್ತು ಅಲ್ಲಿ SITಯನ್ನು ನೇಮಕ ಮಾಡಿ ಏನು ದೂರುದಾರ ಅಲ್ಲಿ ಪೌರಕಾರ್ಮಿಕ ಚೆನ್ನಯ್ಯ ತಲೆಪುರುಡಿಯನ್ನು ಇಟ್ಕೊಂಡು ಬಂದು ನೂರಾರು ನಾನು ಶವಗಳನ್ನು ಎಣಗಳನ್ನು ಹೂತಾಕಿದ್ದೀನಿ, ಅದಕ್ಕೆ ನಾನೇ ಸಾಕ್ಷಾತ್ ಇರತಕ್ಕಂಥ ಚಿನ್ನಯ್ಯನ ಹೇಳಿಕೆಯನ್ನು ಪಡ್ಕೊಂಡು ಇವತ್ತು SIT ರಚನೆ ಮಾಡಿ ಇಡೀ ಧಾರ್ಮಿಕ ಕ್ಷೇತ್ರವಾಗಿರ್ತಕ್ಕಂಥ ಧರ್ಮಸ್ಥಳವನ್ನು ಅಪವಿತ್ರ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್. ಇವತ್ತು ಏನು ಎಲ್ಲ ಕಡೆ ಚಿನ್ನಯ್ಯ ಫೈಂಡ್ ಔಟ್ ಮಾಡಿರ್ತಕ್ಕಂಥ ತಾನು ಹಾಕಿದ್ದೀನಂತಕ್ಕಂಥ ಸ್ಥಳಗಳನ್ನು SIT ಎಲ್ಲ ರೀತಿಯ ಇಕ್ವಿಪ್ಮೆಂಟ್ಸ್ ಮಷಿನರಿಗಳನ್ನ ಇಟ್ಕೊಂಡು JCB, ಇಟ್ಯಾಚಿ, ಡ್ರೋನ್ ಕ್ಯಾಮ್ ಮೂಲಕ ಎಲ್ಲರೂ ಮಾಡಿದ್ರು ಕೂಡ ಅಲ್ಲಿ ಸಿಕ್ಕಿರ್ತಕ್ಕಂಥದ್ದು ಏನೇ ಇಲ್ಲ. ಅದೇನು ಗುಡ್ಡನಾಗಿದ್ದು ಇಲ್ಲಿ ಹಿಡ್ಕೊಳ್ಳೋ ಮಟ್ಟಿಗೆ ಆಗಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ಅಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇವತ್ತು ಇಡೀ ಕರ್ನಾಟಕದ ಕಾಂಗ್ರೆಸ್ ಪಕ್ಷಕ್ಕೆ ಮುಖಭಂಗವಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇದ್ರ ಹಿಂದೆ ಏನು ಇದ್ರದ್ದು ಕೈವಾಡುಗಳು ಅಂತಕ್ಕಂಥದ್ದನ್ನು ಈಗಾಗಲೇ ದೂರುದಾರ ಮತ್ತು ಮೊನ್ನೆ ಪಟ್ಟಂತಕ್ಕಂಥ ಮಹಿಳೆ ನನ್ನ ಮಗಳು ಅಂತಕ್ಕಂಥ ಹೇಳಿ ಮಾರನೇ ದಿನವೇ ಸುಳ್ಳು ಅಂತಕ್ಕಂಥದ್ದನ್ನು ಮತ್ತೆ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಇದು ಯಾವುದೋ ಒಂದು ಈ ನಿಟ್ಟಿನಲ್ಲಿ ಜೆಡಿಎಸ್ ಪಕ್ಷದ ಹಿರಿಯ ಮುಖಂಡರು ಹಾಗೂ ಮಾಜಿ ಪ್ರಧಾನಿ HD ದೇವೇಗೌಡ, ಕೇಂದ್ರ ಸಚಿವ HD ಕುಮಾರಸ್ವಾಮಿ ಹಾಗೂ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಧರ್ಮಸ್ಥಳದ ಅಪಪ್ರಚಾರದ ವಿರುದ್ಧವಾಗಿ ಧರ್ಮಸ್ಥಳ ಸತ್ಯಯಾತ್ರೆಯು ಆಗಸ್ಟ್ 31ರ ಬೆಳಗ್ಗೆ 11 ಗಂಟೆಗೆ ಧರ್ಮಸ್ಥಳದಲ್ಲಿ ನಡೆಯಲಿದೆ. ಧರ್ಮಸ್ಥಳದ ಧರ್ಮಾಧಿಕಾರಿಗಳನ್ನು ಭೇಟಿ ಮಾಡಿ ಜೊತೆಗೆ ಅಲ್ಲಿನ ಭಕ್ತರಿಗೆ ಧೈರ್ಯ ತುಂಬುವ ಕೆಲಸ ಮಾಡಲಾಗುವುದು. ಕೂಡಲೇ ಪವಿತ್ರ ಧರ್ಮಸ್ಥಳದ ಪ್ರಕರಣವನ್ನು ಏಕಾಏಕಿ SITಗೆ ವಹಿಸುವ ಮೂಲಕ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರನ್ನು ತಂದಿರುವ ಕಾಂಗ್ರೆಸ್ ರಾಜ್ಯ ಸರ್ಕಾರ ಕ್ಷಮೆ ಯಾಚಿಸಬೇಕು. ಆಗಸ್ಟ್ 31ರ ಸತ್ಯಯಾತ್ರೆಯಲ್ಲಿ ಜಿಲ್ಲೆಯ ಎಲ್ಲ JDS ಪದಾಧಿಕಾರಿಗಳು ಭಾಗವಹಿಸಬೇಕೆಂದು ಮನವಿ ಮಾಡಿದರು. ಬೆಳಗ್ಗೆ 11:30, 12 ಗಂಟೆಗೆ ನಾವು ಅಲ್ಲಿ ಸಮಾವೇಶಗೊಂಡು ಧರ್ಮಸ್ಥಳದ ಶ್ರೀ ಕ್ಷೇತ್ರದ ಧರ್ಮಸ್ಥಳದ ಧರ್ಮಾಧಿಕಾರಿಗಳನ್ನು ಭೇಟಿಯಾಗಿ ಅವರಿಗೆ ಧೈರ್ಯವನ್ನು ತುಂಬಿಸಿ ಅಲ್ಲಿರ್ತಕ್ಕಂಥ ಭಕ್ತರಿಗೆ ಒಂದು ಮಾನಸಿಕವಾಗಿ ಅವರ ಜೊತೆಯಲ್ಲಿ ನಾವು ಇದ್ದೀವಿ, ಯಾವುದೇ ಕಾರಣಕ್ಕೂ ಕೂಡ ಈ ಹಿಂದೂ ದೇವಾಲಯಗಳನ್ನು ಅಪವಿತ್ರಗೊಳಿಸಲಿಕ್ಕೆ ನಾವು ಬಿಡಂಗಿಲ್ಲ, ನಾವು ನಿಮ್ಮ ಜೊತೆಯಲ್ಲಿ ಇದ್ದೀವಿ ಅಂತಕ್ಕಂಥ ಧೈರ್ಯ ಹೇಳಲಿಕ್ಕೆ ದಿನಾಂಕ ನಾವು 31ಕ್ಕೆ ನಾವು ಅಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ಧರ್ಮಸ್ಥಳ ಸತ್ಯ ಯಾತ್ರೆಯನ್ನು ಕೈಗೊಳ್ತೀವಿ. ಅಲ್ಲಿರ್ತಕ್ಕಂಥ ಜನರ ಮನಸ್ಸನ್ನು ಗೆದ್ದು ನಿಜವಾಗಲೂ ಕೂಡ ಏನಾಗಿದೆ ಅಂತಕ್ಕಂಥದ್ದನ್ನು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಬಯಲಿಗೆ ತರಬೇಕು. ಇಲ್ಲ ಅಂತಂದರೆ ಕೂಡಲೇ ಒಂದು ಧಾರ್ಮಿಕ ಕ್ಷೇತ್ರವನ್ನು ಅಪವಿತ್ರಗೊಳಿಸಿ ಯಾವುದೋ ಒಬ್ಬ ಅನಾಮಿಕ ಯಾವುದೇ ರೀತಿಯ ಸಾಕ್ಷಿ ಪುರಾವೆಗಳು ಆಧಾರಗಳು ಇರಲಾರ್ದೇ ಆ ವ್ಯಕ್ತಿ ಚಿನ್ನಯ್ಯನ ದೂರನ್ನ ಆಧರಿಸಿ ನೀವು ಏನಿಷ್ಟು ದೊಡ್ಡ ರಂಪಾಟ ಮಾಡಿದ್ರಿ, ಕ್ಷೇತ್ರಕ್ಕೆ ಒಂದು ಕೆಟ್ಟ ಹೆಸರನ್ನು ತರಲಿಕ್ಕೆ ನೀವು ಪ್ರಯತ್ನ ಮಾಡಿದ್ರಿ, ಕೂಡಲೇ ಈ ಧಾರ್ಮಿಕ ಭಾವನೆಗಳಿಗೆ ನೀವು ಧಕ್ಕೆ ತಂದಿರೋದ್ರಿಂದ ನೀವು ಕೂಡಲೇ ಕ್ಷಮೆಯನ್ನು ಯಾಚನೆ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ದಿನಾಂಕ 30ರಂದು ನಾವು ಮಂಗಳೂರು ಧರ್ಮಸ್ಥಳದಲ್ಲಿ ಮಾಡ್ತಾ ಇದ್ವಿ. ಈ ನಿಟ್ಟಿನಲ್ಲಿ ರಾಯಚೂರು ಜಿಲ್ಲೆಯ ಎಲ್ಲ
ಜಿಲ್ಲೆಯ ಎಲ್ಲ ತಾಲೂಕು ಅಧ್ಯಕ್ಷರುಗಳು, ಎಲ್ಲ ಘಟಕಗಳ ಪದಾಧಿಕಾರಿಗಳು, ಪಕ್ಷದ ಮುಖಂಡರುಗಳು ಧರ್ಮಸ್ಥಳಕ್ಕೆ ಸತ್ಯ ಯಾತ್ರೆಗೆ ನಾವೆಲ್ಲರೂ ಕೂಡ ಹೋಗೋಣ, ನಮ್ಮ ಜೊತೆಯಲ್ಲಿ ಬನ್ನಿ ಅಂತಕ್ಕಂಥ ಮಾತನ್ನು ತಮ್ಮ ಮೂಲಕ ಹೇಳಲಿಕ್ಕೆ ನಾವು ಇಷ್ಟಪಡ್ತೀವಿ. ಈ ಸಂದರ್ಭದಲ್ಲಿ ಪ್ರಮುಖರಾದ ಮಹಾಂತೇಶ್ ಪಾಟೀಲ್ ಅತ್ತಡೂರು, ಎನ್ ಶಿವಶಂಕರ್, ಬಿ ತಿಮ್ಮಾರೆಡ್ಡಿ, ರಾಮಕೃಷ್ಣ, ರಣಸಿಂಹ ನಾಯಕ್, ಹಂಪಯ್ಯ ನಾಯಕ್, ನಾಗರಾಜ್ ಗೌಡ ಸೇರಿದಂತೆ ಅನೇಕರು ಇದ್ದರು. ಶ್ರೀ ಜಗನ್ನಾಥ ದಾಸರ ಪೂರ್ವಾರಾಧನೆ ಅಂಗವಾಗಿ ಮಾನವೀಯ ವಾಸವಿ ಕಲ್ಯಾಣ ಮಂಟಪದಲ್ಲಿ ಶ್ರೀ ಜಗನ್ನಾಥ ದಾಸರ ಚಲನಚಿತ್ರ ಭಾಗ 2 ಧ್ವನಿ ಸುರುಳಿ ಬಿಡುಗಡೆ ಸಮಾರಂಭ ಆಯೋಜಿಸಲಾಗಿದೆ ಎಂದು ಚಲನಚಿತ್ರ ನಿರ್ದೇಶಕ ಮಧುಸೂದನ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಶ್ರೀ ಜಗನ್ನಾಥ ದಾಸರು, ವಿಜಯದಾಸರು ಸೇರಿದಂತೆ ಅನೇಕ ಹರಿದಾಸರ ಚಲನಚಿತ್ರಗಳನ್ನು ಬಿಡುಗಡೆಗೊಳಿಸಿದ್ದು ಜನರಿಂದ ಭಾರಿ ಬೆಂಬಲ ವ್ಯಕ್ತವಾಗಿದೆ. ದಾಸರ 6 ಹಾಡುಗಳನ್ನು ಒಳಗೊಂಡಿರುವ ಧ್ವನಿ ಸುರುಳಿ ಬಿಡುಗಡೆಗೊಳಿಸಲಾಗುತ್ತದೆ. ಅಕ್ಟೋಬರ್ ವೇಳೆಗೆ ಚಲನಚಿತ್ರ ಜಗತ್ತಿನಾದ್ಯಂತ ಬಿಡುಗಡೆಗೊಳಿಸಲಾಗುತ್ತದೆ. ಧ್ವನಿ ಸುರುಳಿ ಬಿಡುಗಡೆ ಸಮಾರಂಭದಲ್ಲಿ ಅನೇಕ ಸಾಧಕರಿಗೆ ಜಗನ್ನಾಥ ವಿಠ್ಠಲ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವು ನಡೆಯಲಿದೆ. ಆರ್ಡಿಎ ಮಾಜಿ ಅಧ್ಯಕ್ಷ ಜಗನ್ನಾಥ್ ಕುಲಕರ್ಣಿ, ಮುತ್ತುರಾಜ್ ಶೆಟ್ಟಿ ಮಾನವಿ, ಗುರುರಾಜಾಚಾರ್ಯ ತಾಳಿಕೋಟೆ ಸೇರಿ ಅನೇಕರು ಬೆಂಬಲವಾಗಿ ನಿಂತಿದ್ದಾರೆ. ಹರಿದಾಸ ಸಾಹಿತ್ಯವನ್ನು ಬೆಳವಣಿಗೆ ತೊಡಗಿಕೊಂಡಿರುವ ಅನೇಕ ಸಾಧಕರನ್ನು ಗುರುತಿಸಿ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ ಎಂದರು. ಜಗನ್ನಾಥ ದಾಸರು ಭಾಗ 2 ಚಲನಚಿತ್ರದ ಧ್ವನಿ ಸುರುಳಿ ಬಿಡುಗಡೆ ಕಾರ್ಯಕ್ರಮವನ್ನು ಮಾನವಿಯಲ್ಲಿ 31ನೇ ತಾರೀಕು ಸಂಜೆ 6 ಗಂಟೆಗೆ ನಾನು ಆ ಹಾಡುಗಳನ್ನ ಪ್ರದರ್ಶನ ಮಾಡ್ತಾ ಇದ್ದೀನಿ. ಮಾನವಿ ವಾಸವಿ ಕಲ್ಯಾಣ ಮಂಟಪದಲ್ಲಿ 31ನೇ ತಾರೀಕು ಇದೇ 31ನೇ ತಾರೀಕು ನಾಡಿದ್ದು ಜಗನ್ನಾಥ ದಾಸರು ಭಾಗ 2ರ ಧ್ವನಿ ಸುರುಳಿ ಬಿಡುಗಡೆಯನ್ನು ಮಾಡ್ತಾ ಇದ್ದೀನಿ. ಅವತ್ತೊಂದು 6 ಹಾಡುಗಳನ್ನು ನಾನು ತೋರಿಸಿದ್ದೇನೆ. ಮತ್ತು ಅದರ ಉದ್ದೇಶ ಏನಂದರೆ, ಆವತ್ತಿನ ದಿನ ಜಗನ್ನಾಥ ದಾಸರ ಆರಾಧನೆ ಪೂರ್ವಾರಾಧನೆ ಇರೋದ್ರಿಂದ ಆ ಜಗನ್ನಾಥ ದಾಸರ ಒಂದು ಅನುಗ್ರಹವು ಅದರ ಮೇಲಿರಲಿ, ನಮ್ಮ ಮೇಲಿರಲಿ ಅನ್ನೋ ಒಂದು ಸದುದ್ದೇಶದಿಂದ ಆ ಕಾರ್ಯಕ್ರಮವನ್ನು ನಾನು ಹಮ್ಮಿಕೊಂಡಿದ್ದೀನಿ. ಆ ಕಾರ್ಯಕ್ರಮಕ್ಕೆ ನನಗೆ ಜಗನ್ನಾಥ್ ಕುಲಕರ್ಣಿಯವರು, ನಮ್ಮ ಗುರುರಾಜ್ ಜೋಶಿ ಆಚಾರ್ಯರು ಮತ್ತು ಗೋಪಾಲ್ ಕೃಷ್ಣರು, ಹೀಗೆ ರಾಯಚೂರಿನ ಸ್ನೇಹಿತರು, ಹಿರಿಯರು ಮತ್ತು ಮಾನವೀಯ ಮುದ್ದುರಂಗರಾವ್ ಹಾಗೂ ಮುತ್ತುರಾಜ್ ಶೆಟ್ಟಿಯವರು ಇದಕ್ಕೆ ಬೆಂಬಲವಾಗಿ ಮಾಡಿದ್ದಾರೆ. ಇದರಲ್ಲಿ ಇನ್ನೂ ಅನೇಕ ಸ್ನೇಹಿತರುಗಳಿದ್ದಾರೆ. ನಾನು ಹೊಸಬರಾಗಿರೋದ್ರ ಹೆಸರು ನನಗೆ ಗೊತ್ತಿಲ್ಲ. ಇದನ್ನು ಮುಂದಿನ ತಿಂಗಳು ಜಗನ್ನಾಥ ದಾಸ ಭಾಗ 2 ಮುಂದಿನ ತಿಂಗಳು 26ನೇ ತಾರೀಕು ಅಂದರೆ ನಾನು ಡೇಟ್ ಅನೌನ್ಸ್ ಮಾಡಬಾರ್ದು, ಬಟ್ ಮುಂದಿನ ತಿಂಗಳು ಅಂತಲೇ ಇರುತ್ತೆ. ಯಾಕಂದರೆ ಸೆನ್ಸಾರ್ ಕಳಿಸಿರ್ತೀವಿ, ಸೊ ಅದೊಂದು ರೂಲ್ಸ್ ಎಲ್ಲ ಇರುತ್ತೆ. ಮುಂದಿನ ತಿಂಗಳು ನಾನು ಸೆಪ್ಟೆಂಬರಲ್ಲಿ ಅಥವಾ ಅಕ್ಟೋಬರ್ ಫಸ್ಟ್ ವೀಕಲ್ಲಿ ನಾನು ಚಲನಚಿತ್ರವನ್ನು ಆಲ್ ಓವರ್ ಅಂದರೆ ಪ್ರಪಂಚಾದ್ಯಂತ ನಾನು ಸಿನಿಮಾನ ಬಿಡುಗಡೆ ಮಾಡ್ತಾಯಿದ್ದೀನಿ. ನಮ್ಮ ಸಿನಿಮಾಗಳು ಹೆಚ್ಚು ಜಾಸ್ತಿ NRIs ನೋಡ್ತೀವಿ. ಕಾರಣ ಏನಂದರೆ, ಹರಿದಾಸನ ಸಿನಿಮಾಗಳು ಅಂದರೆ ಅಷ್ಟು ಮಹತ್ವ ಕೊಡ್ತಾರೆ. ಆ ಸಿನಿಮಾಗಳು ಮಾಡೋದಕ್ಕೆ ಮತ್ತು ನನಗೆ ಪ್ರಚೋದನೆ ಮತ್ತು ಬೆಂಬಲವಾಗಿ ನಿಂತಿರೋದೇ ಹೀಗೆ ಹೇಳಬೇಕು ಅಂದರೆ NRIs. ಅಲ್ಲಿರೋ ನಮ್ಮ ಈ ಒಂದು ಹರಿದಾಸ ಪ್ರಿಯರೇನಿದ್ದಾರೆ, ನೀವು ಈ ಸಿನಿಮಾನ ಮಾಡಿರಿ, ನಾವು ನಿಮಗೆ ಬೆಂಬಲ ಕಟ್ತೀವಿ, ಬೆಂಬಲ ಕೊಡ್ತೀವಿ, ಸಹಕಾರ ಮಾಡ್ತೀವಿ, ಸಹಾಯ ಮಾಡ್ತೀವಿ ಅನ್ನೋದ್ರಿಂದ ನಮ್ಮ ಸಿನಿಮಾ. ಈ ಸಂದರ್ಭದಲ್ಲಿ ಗುರು ರಾಜಾಚಾರ್ಯ ತಾಳಿಕೋಟೆ, ಗೋಪಾಲಕೃಷ್ಣ ಕಟ್ಟಿ ಇದ್ದರು. ಹಬ್ಬಗಳು ಸಮಯ ಮತ್ತು ಸಂಪತ್ತಿನ ವ್ಯರ್ಥವಲ್ಲ. ನಮ್ಮ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ಜಾಗೃತಗೊಳಿಸುವುದೇ ಹಬ್ಬದ ಆಚರಣೆಯಾಗಿದೆ ಎಂದು ಪ್ರಜಾಪೀಠ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಸಂಚಾಲಕಿ ಸ್ಮಿತಾ ಅಕ್ಕ ಹೇಳಿದರು. ಅವರಿಂದು ನಗರದ ವೀರ ಸಾವರ್ಕರ್ ವೃತ್ತದಲ್ಲಿ ವೀರ ಸಾವರ್ಕರ್ ಯೂತ್ ಅಸೋಸಿಯೇಷನ್ ವತಿಯಿಂದ ಗಣೇಶೋತ್ಸವದ ಅಂಗವಾಗಿ ಬೃಹತ್ ರಕ್ತದಾನ ಶಿಬಿರವನ್ನು ಉದ್ದೇಶಿಸಿ ಮಾತನಾಡಿದರು. ಹಬ್ಬಗಳಿಂದ ಸಮಾಜಕ್ಕೆ ಉತ್ತಮ ಸಂದೇಶಗಳು ತಲುಪುವಂತಾಗಬೇಕು. ಹಬ್ಬಗಳು ಸಮಾಜವನ್ನು ಒಗ್ಗೂಡಿಸುವಂತಹ, ಕಟ್ಟುವಂತಹ ಕಾರ್ಯವನ್ನು ಮಾಡುತ್ತವೆ. ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಪರಿಪೂರ್ಣ ಮತ್ತು ಯಶಸ್ಸನ್ನು ಕಾಣಬೇಕಾದರೆ ಅವನಲ್ಲಿರುವ ವಿಶೇಷತೆಗಳನ್ನು ಕಂಡುಕೊಳ್ಳುವುದು ಗಣೇಶ ಚತುರ್ಥಿಯಿಂದ ತಿಳಿಯುತ್ತದೆ ಎಂದರು. ಗಣಪತಿ ಬಪ್ಪ Smile.
ಬರ್ರಿ ಸರ್ ಅಂಕಲ್ ಬರ್ರಿ ಅಂಕಲ್ ಹಿಂದೆ ನಿಂದ್ರಿ ಅಕ್ಕ ಹಿಂದೆ ನಿಂದ್ರಿ ಈ ಕಡೆ ಬಾ ಸೇರಿಕೊಂಡು ರಕ್ತದಾನವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮದು ಗಣೇಶ ಯಾವುದೇ ನಮ್ಮ ಹಬ್ಬ ಇದು ಸಮಯವನ್ನಾಗಲಿ ಅಥವಾ ವ್ಯರ್ಥ ಕಳೆಯುವಂಥದ್ದಲ್ಲ. ಇದ್ರ ಹಿನ್ನೆಲೆಯಲ್ಲಿರುವಂಥ ಅರ್ಥ ಗೊತ್ತೇ ಇಲ್ಲದೆ ಇದ್ದಾಗ ಎಷ್ಟೋ ವ್ಯಕ್ತಿ ಇವುಗಳನ್ನು ಅಥವಾ ಸಂಪತ್ತಿನ ವ್ಯರ್ಥ ಏನೋ ಅಂದ್ಕೊಳ್ತಾರೆ. ಆದರೆ ಅದಲ್ಲ. ನಮ್ಮ ಈ ಹಬ್ಬಗಳು ನಮ್ಮ ಸಂಸ್ಕೃತಿಯನ್ನು, ನಮ್ಮ ಸಂಸ್ಕಾರವನ್ನು ಜಾಗೃತಿ ಮಾಡ್ತವೆ. ನಮ್ಮ ಹಬ್ಬಗಳು ಸಹಿತ ನಮ್ಮ ಸಮಾಜವನ್ನು ಒಗ್ಗೂಡಿಸುವ, ಕಟ್ಟುವಂಥ ಒಂದು ಕಾರ್ಯವನ್ನು ಮಾಡ್ತವೆ. ಅದರಲ್ಲೂ ವಿಶೇಷವಾಗಿ ಗಣೇಶ ಚೌತಿ ಏನಿದೆಯೋ ಇದು ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಪರಿಪೂರ್ಣತೆಯನ್ನು ಅಥವಾ ಯಶಸ್ಸನ್ನು ಕಾಣಬೇಕಾದ್ರೆ ಅವನಲ್ಲಿ ಯಾವ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಒಂದು ಯಶಸ್ಸನ್ನು ಕಾಣಬೇಕಾದ್ರೆ ಅಥವಾ ಒಬ್ಬ ವ್ಯಕ್ತಿ ಒಂದು ಪರಿಪೂರ್ಣ ವ್ಯಕ್ತಿ ಅಂತ ಅನ್ನಿಸ್ಕೊಳ್ಬೇಕಾದ್ರೆ ಅವನಲ್ಲಿ ಯಾವ ಯಾವ ವಿಶೇಷತೆಗಳು ಇರಬೇಕು ಎನ್ನುವುದನ್ನು ಶ್ರೀ ಗಣೇಶನ ವಿಗ್ರಹ ನಮಗೆ ಮೆಸೇಜ್ ಕೊಡುತ್ತೆ. ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಪೂಜಿಸುವ ಪ್ರತಿ ದೇವತೆಗಳು, ನಾವು ಮಾಡುವ ಪ್ರತಿ ಹಬ್ಬ, ಇಟ್ ಈಸ್ ಅ ಮೆಸೇಜ್. ಇದು ನಮಗಾಗಿ ಒಂದು ಪಾಠ, ಒಂದು ಮೆಸೇಜ್. ಬರೀ ಆರಾಧನೆಯ ಪದ್ಧತಿ ಅಲ್ಲ, ಇದು ಜೀವನ ಜೀವಿಸುವಂಥ ಒಂದು ಕಲೆಯನ್ನು ನಮಗೆ ಕಲಿಸ್ಕೊಡುತ್ತೆ. ಯಾವ ಪ್ರಕಾರ ಶ್ರೀ ಗಣೇಶನ ಒಂದು ಜೀವನವನ್ನು ನಾವು ಅರ್ಥೈಸಿಕೊಂಡಾಗ ಮಣ್ಣಿನಿಂದ ತಯಾರಾದಂತಹ ಒಂದು ವಿಗ್ರಹ ಜೀವ ತುಂಬಿದ ನಂತರ ಸ್ವಂತ ತಂದೆಯನ್ನೇ ಪರಿಚಯ ಮಾಡಿಕೊಳ್ಳಿಕ್ಕಾಗದೇ ಇದ್ದಾಗ ಶಿರಶ್ಛೇದನ ಆದ ನಂತರ ಆದಿಯ ಶಿರವನ್ನು ತಂದು ಶ್ರೀ ಗಣೇಶನ ಒಂದು ಜೀವನವನ್ನು ಹೊಸದಾಗಿ ಮತ್ತೆ ಪುನಃ ಜೀವವನ್ನು ತುಂಬಿರುವಂಥ ಕಥೆ ನಮ್ಮೆಲ್ಲರಿಗೂ ಗೊತ್ತು. ಇದು ಬರೀ ಕಥೆ ಅಂತ ಅಷ್ಟೇ ತಿಳ್ಕೊಂಡಾಗ ಒಂದು ಕಥೆ ಅಂತ ಅರ್ಥ ಆಗ್ತದೆ. ಇದು ಒಂದು ಸಂದೇಶ ಅಂತ ನಾವು ನೋಡುವಾಗ ಈ ಪ್ರಕೃತಿಯ ಪಾರ್ವತಿಯ ನೇತಾಜಿ ನಗರ ಪೊಲೀಸ್ ಠಾಣೆಯ PSI ಬಸವರಾಜ್ ಮಾತನಾಡಿ, ಗಣೇಶ ಹಬ್ಬದ ಆಚರಣೆಯನ್ನು ರಕ್ತದಾನ ಮಾಡುವ ಮೂಲಕ ಸಮಾಜಕ್ಕೆ ಉತ್ತಮ ಸಂದೇಶವನ್ನು ನೀಡಲಾಗುತ್ತಿದೆ. ನಗರದಲ್ಲಿ ಆಚರಣೆ ಮಾಡಲಾಗುವ ಗಣೇಶ ಚತುರ್ಥಿಯನ್ನು ಶಾಂತ ರೀತಿಯಲ್ಲಿ ಆಚರಣೆ ಮಾಡಬೇಕು ಮತ್ತು ಇಲಾಖೆಯಿಂದ ತಿಳಿಸಲಾದ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸುವ ಮೂಲಕ ಎಲ್ಲರೂ ಸೌಹಾರ್ದತೆಯಿಂದ ಗಣೇಶ ಹಬ್ಬವನ್ನು ಆಚರಣೆ ಮಾಡಬೇಕು ಎಂದರು. ಎಲ್ಲ ಇದ್ದರು, ಅವರೇ ಕೆಲಸ ನಾವು ಡ್ಯೂಟಿ ಮಾಡಿದ್ವಿ. ಆ ಮನುಷ್ಯ ಹೆಂಗಂತಂತಂದರೆ ನಾವು ಹೇಳಿದ್ರು, ಆ ಮನುಷ್ಯ ಹೆಂಗಂತಂದರೆ ನಮಗೂ ಬರೋದು ಸರ್, ಅಲ್ಲಿ ಗೋವು ಇದೆ ಸರ್, ಆ ಗೋವು ಇದು ಏನೋ ಇದು ಮಾಡಿಸ್ಬೇಕು ಅಂದರೆ ಆಕಳುಗಳಿದ್ದಾವೆ. ನೈಟು ಏನಾದ್ರು ಸಣ್ಣದು ಹಿಂದೂ ಪರ ಏನಾದರೂ ಸ್ವಲ್ಪ ಸಮಸ್ಯೆ ಇತ್ತಂದರೆ ಬೆಳಗಿನ ಜಾವ 5 ಗಂಟೆಗೆ ಆದರೂ ಫೋನ್ ಮಾಡಿ ನನಗೆ ಸರ್ ಹಿಂಗಾಗಿ ಸರ್ ಅಂತ ನಾನು ಫೋನ್ ಮಾಡ್ತಿದ್ದೆ. ಪಾಪ ಅಂತಲ್ಲ ಅಷ್ಟು ಕೇರ್ ಇದ್ದರು ಅಂತಲ್ಲ. ಅಂಥವೆಲ್ಲ ಈತು ನಮ್ಮ ಜೀರ್ ಸರ್ಕಲ್ ಸಂಘಟನೆ ಅಂತಂದರೆ ಮತ್ತು ಇನ್ನೊಂದು ಬೇರೆ ಡಿಸಿಪ್ಲಿನ್ ಇದೆ. ಡಿಸಿಪ್ಲಿನ್ ವೆರಿ ಶಿಸ್ತು ಸಂಘಟನೆ. ಬೇರೆ ಗಣೇಶನ ಥರ ಏನೋ ಅಂತಲ್ಲ ಸುಮ್ಮನೆ ಅದು ಇದು ಗಲಾಟೆ ಆಗಲಿ, ಕುಡ್ದಾಗಲಿ ಗಲಾಟೆ ಮಾಡೋಂಥದ್ದು ಇನ್ನೂ ನಾವು ಕಂಡಿಲ್ಲ. ಮತ್ತೊಂದು ಸಲ ನಮಗೂ ಭಾಳ ಒಂದು ಪೀಸ್ಫುಲ್ಲಾಗಿ ಒಂದು ಶಾಂತಿ ರೀತಿಯಿಂದಾಗಿ ಎಲ್ಲ ಕಾರ್ಯಕ್ರಮಗಳು, ಮುಖ್ಯ ಯಾರು ಗೆಸ್ಟ್ಗಳು ಬರ್ತಾರೆ ಮತ್ತು ಇಲ್ಲೇ ಸಂಘಟನೆಗಳು ಎಲ್ಲ ಆರ್ಗನೈಸೇಷನ್ ಅದರ ವಿನಾಯಕ ಅದರ ನಮ್ಮ ಚಿತ್ರಕ್ಕೆ ಆಗಿರಲ್ಲ ಎಲ್ಲ ಅಂತಲ್ಲ ಆಗಿನ ತೊಡಗಳಾಗಿನವರು ಅನ್ನೋರ ಇಲ್ಲೇ ಲೋಕಲ್ ಒಂದು ತಿಮ್ಮಾಪುರ ಪೇಟೆ ಆಗಲಿ, ದೊಡ್ಡಪೇಟೆ, ಮುಚ್ಚಲ್ಪೇಟೆ, ಅಬ್ಬೇಕೆ ಲೇಔಟು, ಮಾಣಿಕ್ಯಗಬ್ಬು ಲೇಔಟು ಎಲ್ಲ ನಿವಾಸಿಗಳು, ಮುಖಂಡರುಗಳು ಎಲ್ಲ ಪ್ರತಿಯೊಬ್ಬರು ಆಚರಣೆ ಮಾಡ್ತಾರೆ. ಇದು ಹೆಂಗಂತಂದರೆ ವೀರ ಸಾಹಿತ್ಯ ಗಣೇಶ ಅಂದರೆ ನಾಟ್ ಓನ್ಲಿ ಏರಿಯಾ, ಇದು ರಾಯಚೂರು ಗಮ್ಮಂಗೆ ಆ ರೀತಿ ಪ್ರತಿಬಿಂಬ ಅದ. ಹಾಗಾಗಿ ಮತ್ತು ಈ ಒಂದು ರಕ್ತದಾನ ಶಿಬಿರ ಅಂತಂತಂದರೆ ಇದು ಗೊತ್ತಿದೆ, ನಮಗೆಲ್ಲ ಗೊತ್ತಿದೆ, ಭಾಳ ಒಳ್ಳೆಯ ಒಂದು ಸಮಾಜಮುಖಿ ಕಾರ್ಯ ಇದು. ಹಾಗಾಗಿ ಇದು ಮಾಡ್ತಾಯಿದ್ದಾರೆ ಅಂತಲೇ ತಮ್ಮೆಲ್ಲರಿಗೂ ನಾನು ಅಭಿನಂದನೆ ತಿಳಿಸುತ್ತಾ, ಮತ್ತು ಎಲ್ಲ ರೀತಿಯಿಂದ ಗಣೇಶ ಸಂದರ್ಭದಲ್ಲಿ ಯಾವುದೇ ರೀತಿ ಅವಘಡ ಆಗಲಾರದ ರೀತಿಯಿಂದ ನಮ್ಮ ಪೊಲೀಸ್ ಕಡೆಯಿಂದ ಸೂಕ್ತ ರೀತಿಯ ಬಂದೋಬಸ್ತ್ ವ್ಯವಸ್ಥೆ ಮಾಡ್ತೀವಿ. ಇಷ್ಟು ಮಾತಾಡೋಕ್ಕೆ ಈ ಸಂದರ್ಭದಲ್ಲಿ ಪ್ರಮುಖರಾದ ದೇವೇಂದ್ರಪ್ಪ, ಡಾಕ್ಟರ್ ಸುನೀತಾ, ಗುರುನಾಥರಾವ್, ರಾಘವೇಂದ್ರ, ವಿಜಯಲಕ್ಷ್ಮಿ, ಶಶಿರಾಜ್ ಮಸ್ಕಿ, ಎನ್ ವಿನಾಯಕರಾವ್, ಶಶಿರಾಜ್ ಇಟಗಿ, ನರೇಶ್ ರೆಡ್ಡಿ, ಡಾಕ್ಟರ್ ಸಜೀವ್ ಶೆಟ್ಟಿ ಸೇರಿದಂತೆ ಅನೇಕರು ಇದ್ದರು. ತಾಲೂಕಿನ
ಡಿ ರಾಂಪುರ ಗ್ರಾಮದ ಬಳಿ ಮತ್ತೊಂದು ಚಿರತೆ ಪ್ರತ್ಯಕ್ಷವಾಗಿದ್ದು, ನಾಗಾರ್ಜುನ್ ಕ್ಯಾಂಪಿನ ರೈತ ವೀರೇಶ್ ಅವರ ಆಕಳ ಕರುವಿನ ಮೇಲೆ ದಾಳಿ ನಡೆಸಿ ಕರುವನ್ನು ಸಾಯಿಸಿದೆ. ಗ್ರಾಮದ ರಸ್ತೆಯ ಮೇಲೆ ಚಿರತೆ ಓಡಾಡಿದ ಹೆಜ್ಜೆ ಗುರುತುಗಳು ಪತ್ತೆಯಾಗಿವೆ. ಕಳೆದ ಜುಲೈನಲ್ಲಿ ಗ್ರಾಮದಲ್ಲಿ ಕಾಣಿಸಿಕೊಂಡಿದ್ದ ಚಿರತೆ ಬೋನಿಗೆ ಸಿಕ್ಕಿತ್ತು. ಆದರೆ ಈಗ ಮತ್ತೊಂದು ಚಿರತೆ ಪುನಃ ಗ್ರಾಮದ ಬಳಿ ಕಾಣಿಸಿಕೊಂಡಿದೆ. ಡಿ ರಾಂಪುರ ಮಾತ್ರವಲ್ಲದೆ ಮಲಿಯಾಬಾದ್ ಮೇಲೆಯೂ ಚಿರತೆ ಕಾಣಿಸಿಕೊಂಡಿದೆ ಎನ್ನಲಾಗಿದ್ದು, ಅರಣ್ಯ ಇಲಾಖೆಯ ಅಧಿಕಾರಿಗಳು 2 ಗ್ರಾಮಗಳಲ್ಲಿ ಕಟ್ಟೆಚ್ಚರ ವಹಿಸಿದ್ದಾರೆ. ಈ ಬೆಳವಣಿಗೆಯಿಂದ ಗ್ರಾಮಸ್ಥರು ಜೀವ ಭಯದಲ್ಲಿ ಓಡಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ತಕ್ಷಣವೇ ಬೋನು ಅಳವಡಿಸಿ ಚಿರತೆಯನ್ನು ಸೆರೆ ಹಿಡಿಯಬೇಕು ಎಂದು ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಒತ್ತಾಯಿಸಿದ್ದಾರೆ. 38ನೇ ವರ್ಷದ ಗಣೇಶ ಉತ್ಸವ ಸಂಭ್ರಮ ಆರ್ಯವೈಶ್ಯ ಗೀತಾ ಮಂದಿರ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಗಣೇಶನ ಚತುರ್ಥಿ ಪರಮೇಶ್ವರ ವಿಶೇಷ ಅಲಂಕಾರದಿಂದ ಆರ್ಯವೈಶ್ಯ ಗಣೇಶ ಉತ್ಸವ ಸಮಿತಿಯಿಂದ ಗಣೇಶ ಮೂರ್ತಿಯನ್ನು ನಗರೇಶ್ವರ ದೇವಸ್ಥಾನದಿಂದ ಭಕ್ತಿಯಿಂದ ಡೊಳ್ಳು ಕುಣಿತ ನಡು ರಸ್ತೆಯಲ್ಲಿ ರಂಗೋಲಿಯನ್ನು ಹಾಕಿ ಪಟಾಕಿಯಿಂದ ಸಂಭ್ರಮಿಸುತ್ತಾ ಗೀತಾ ಮಂದಿರದಲ್ಲಿ 11:45 ನಿಮಿಷಕ್ಕೆ ಪ್ರತಿಷ್ಠಾಪನೆ ಮಾಡಲಾಯಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಹನುಮಾನ್ ಟೆಂಪಲ್ ಪ್ರಧಾನ ಅರ್ಚಕರಾದಂತಹ ಪವನ್ ಆಚಾರ್ಯ ಉದ್ಘಾಟಿಸಿದರು ಮತ್ತು ನಗರೇಶ್ವರ ದೇವಸ್ಥಾನದ ಅಧ್ಯಕ್ಷರಾದಂತಹ ಸಾವಿತ್ರಿ ಪುರುಷೋತ್ತಮ್, ಗೀತಾ ಮಂದಿರದ ಅಧ್ಯಕ್ಷರಾದಂತಹ ಗಾಣದ ಲಕ್ಷ್ಮೀಪತಿ ಚಾಲನೆ ನೀಡಿದರು. ಆರ್ಯವೈಶ್ಯ ಸಮಾಜದ ವತಿಯಿಂದ ಇಂದಿನ ಗೀತಾ ಮಂದಿರದ ಗಣೇಶನನ್ನು ನಗರೇಶ್ವರ ದೇವಸ್ಥಾನದಿಂದ ಗೀತಾ ಮಂದಿರಕ್ಕೆ ವಿಜೃಂಭಣೆಯಿಂದ ಈ ಒಂದು ಮೆರವಣಿಗೆ ಮುಖಾಂತರ ತೆಗೆದುಕೊಂಡೋಗಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಮಸ್ತ ಜನರು ಪಾಲ್ಗೊಂಡು ಶುಭ ಹಾರೈಸಬೇಕೆಂದು ಹೇಳಿ ಕೇಳಿಕೊಳ್ಳುತ್ತೇವೆ. ಎಷ್ಟನೇ ಗಣೇಶ ಸರ್ ಇದು? ಎಷ್ಟನೇ ಗಣೇಶ ಸರ್ ಇದು? ಇದು ಸತತವಾಗಿ 38 ವರ್ಷಗಳಿಂದ ನಡೀತಾ ಇದೆ. ಇದು 38ನೇ ವರ್ಷದ ಗಣೇಶ ಉತ್ಸವ. ನಮ್ಮ ಸಮಾಜದ ಆರ್ಯವೈಶ್ಯ ಸಮಾಜದ ಗೀತಾ ಮಂದಿರದ ಸತತವಾಗಿ ಅತಿ ವಿಜೃಂಭಣೆಯಿಂದ ನೆರವೇರಿಸ್ತದೆ. ಈ ವರ್ಷ 38ನೇ ವರ್ಷ. ನಮ್ಮ ಈ ಯೂತ್ಲಿಂದ ಬಂತು, ನಾವು ಯೂತನ ಆಗ್ತಾ ಇದ್ದಾರೆ. 38ನೇ ವರ್ಷ. ಪ್ರತಿ ವರ್ಷ ಕೂಡ ಈ ಯೂತು ಪ್ರತಿಯೊಬ್ಬರು ನಾನು ಮುಂದೆ ಬರ್ತೀನಿ ಅಂತೇಳಿ ಈ ವರ್ಷ ನಮ್ಮ ಅಧ್ಯಕ್ಷರಾದ MR ಅಶುತೋಷ್ ಮತ್ತು ಕಾರ್ಯದರ್ಶಿಗಳಾದ ಗಾರ ವೆಂಕಟೇಶ್ ಮತ್ತು ಕೋಶಾಧ್ಯಕ್ಷರಾದ ಗೋಪಿನಾಥ್ ಇವರು 3 ಜನ ಇವರ ನೇತೃತ್ವದಲ್ಲಿ ಅವರ ತಂಡ ಇವತ್ತೊಂದು ಯುವಕರ ತಂಡನ ಅತಿ ವಿಜೃಂಭಣೆಯಿಂದ 11 ದಿವಸ ನಮ್ಮ ಗೀತಾ ಮಂದಿರದಲ್ಲಿ ಕೂಡಿಸಲಾಗ್ತದೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ 38 ವರ್ಷ ರಾಯಚೂರು ಮೆರವಣಿಗೆಯಲ್ಲಿ ನಮ್ಮದೇ ಫಸ್ಟ್ ಬರೋದು. ಇದೇ ವರ್ಷ ಕೂಡ ನಾವು ಮತ್ತೇನೂ ಫಸ್ಟ್ ಮೆರವಣಿಗೆ ಬರ್ತೀವಿ ಅಂತೇಳಿ ನಾವು ಈ ಒಂದು ಮೆರವಣಿಗೆಯ ಅತಿ ವಿಜೃಂಭಣೆ ಇರ್ತದೆ. ಮೆರವಣಿಗೆ ಕೂಡ ಈ ಗೀತಾ ಮಂದಿರದ ಒಂದು ನೋಡ್ತಂತ ವಿಶೇಷವಾಗಿರ್ತದೆ. ಆ ಒಂದು ಗೀತಾ ಮಂದಿರ ರಾಯಚೂರು ಆರ್ಯವೈಶ್ಯ ಸಮಾಜ ಬಾಂಧವರು, ಸಮಾಜದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಎಲ್ಲರೂ ಸಹಕಾರ ಕೊಟ್ಟು ನಮ್ಮ ಯೂತ್ಗೆ ಯಾವತ್ತೂ ಬೆನ್ನೆಲುಬಾಗಿ ನಿಂದಿರ್ತಾರೆ ಅಂತೇಳಿ ಅವರಲ್ಲಿ ಹೇಳಿ. MR ಶ್ರೀಕಾಂತ್, ಸಾವಿತ್ರಿ, ಶ್ರೀಕರ್ ನಾಗ್, ಗಾಣದಾಳ ತಿಪ್ಪಯ್ಯ 38ನೇ ಗಣೇಶ ಉತ್ಸವ ಸಮಿತಿ ತಂಡ ರಚನೆಯಾಗಿದೆ. ಸಮಿತಿ ಅಧ್ಯಕ್ಷರಾದ MR ಹಸ್ತೋಷ್, ಕಾರ್ಯದರ್ಶಿಯಾದ ಗಾರ ವೆಂಕಟೇಶ್, ಖಜಾಂಚಿಯಾದ ಗೋಪಿನಾಥ್ ಮತ್ತು ಸಲಹೆಗಾರರಾದ ಗಾಣದಾಳ ತಿಪ್ಪಯ್ಯ ಶೆಟ್ಟಿ, ಎಲ್ಲೂರು ಗೋಪಾಲಯ್ಯ, ಶ್ರೀ ಪದ್ಮರಾಜ್,
ಚಿತ್ರ, ರಮೇಶ್, ಶೆಟ್ಟಿ ನಾಗರಾಜ್, ಎಂಆರ್ ಈರಣ್ಣ, ಜಟ್ರಾಮ್ ಶ್ರೀನಿವಾಸ್, ಜಗದೀಶ್ ಗುಪ್ತಾ, ಎಂಆರ್ ದತ್ತಾತ್ರೇಯ, ಮುದುಗಲ್ ಈರಣ್ಣ, ಎಂಆರ್ ಶ್ರೀನಿವಾಸ್, ದೇವನಪಲ್ಲಿ ಶ್ರೀನಿವಾಸ್, ಆಲೂರು ವೆಂಕಟೇಶ್, ಕುಸುಮೂರ್ತಿ ಪ್ರದೀಪ್, ಮಂಚಾಲ್ ಕಿರಣ್, ಎಂಆರ್ ರಾಮು, ಮಠಮ ರಾಜೇಶ್, ಬಾಪುರ ತಿರುಮಲ, ಚಾಗಿ ವೆಂಕಟೇಶ್, ಜಾಗಿ ವಿನೋದ್, ಮಣಿಶೆಟ್ಟಿ, ಮಧುಕಾಂತ್, ಚಿಟ್ಟ ಮನೋಜ್, ಹೊಸಪೇಟ್ ರಾಮಚಂದ್ರ, ಪಿ ಅಂಬರೀಶ್, ಎಂಬಿಎನ್ಆರ್ ಶ್ರೀನಿವಾಸ್, ಅಣ್ಣ ಶ್ರೀಕಾಂತ್, ಮುದುಗಲ್ ಸೀತಾರಾಮ್, ಪ್ರಮೋದ್, ಹಲವಾರು ಆರ್ಯವೈಶ್ಯ ಯೂತ್ ಮುಖಂಡರು ಮತ್ತು ಹಿರಿಯರು ಮತ್ತು ಮಹಿಳೆಯರು ಸಾವಿರಾರು ಜನರು ಮೆರವಣಿಗೆ ಮೂಲಕ ಅತಿ ವಿಜೃಂಭಣೆ ನಡೆಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಎರಡನೇ ದಿನಕ್ಕೆ ಮುಂದುವರೆದ ಉಪ ಲೋಕಾಯುಕ್ತರ ಭೇಟಿ, ಸಮರ್ಪಕ ಸೇವೆ ಸೂಚನೆ. ಲೋಕಾಯುಕ್ತರಿಂದ ಅಹವಾಲು ಸ್ವೀಕಾರ, 25,000 ಅರ್ಜಿಗಳ ವಿಲೇವಾರಿ ಬಾಕಿ. ನ್ಯಾಯಮೂರ್ತಿ ವೀರಪ್ಪ. ಧರ್ಮಸ್ಥಳ ಕುರಿತು ಅಪಪ್ರಚಾರ, ಆಗಸ್ಟ್ 31ಕ್ಕೆ ಜೆಡಿಎಸ್ನಿಂದ ಸತ್ಯಯಾತ್ರೆ. ವಿರೂಪಾಕ್ಷಿ. ಮಾನವಿಯಲ್ಲಿ ಜಗನ್ನಾಥದಾಸರು 2 ಚಿತ್ರದ ಧ್ವನಿ ಸುರುಳಿ ಬಿಡುಗಡೆ. ಮಧುಸೂದನ್. ವೀರ ಸಾವರ್ಕರ್ ಯೂತ್ ಅಸೋಸಿಯೇಷನ್ನಿಂದ ರಕ್ತದಾನ ಶಿಬಿರ. ಹಬ್ಬಗಳು ಸಂಸ್ಕೃತಿ ಸಂಸ್ಕಾರದ ಜಾಗೃತಿ ಮೂಡಿಸುತ್ತವೆ. ಸ್ಮಿತಕ್ಕ. ಡೊಂಗರ್ ರಾಂಪೂರಿನಲ್ಲಿ ಮತ್ತೆ ಪ್ರತ್ಯಕ್ಷವಾದ ಚಿರತೆ, ಆಕಳು ಕರು ಬಲಿ. ನಗರದ ಗೀತಾ ಮಂದಿರದಲ್ಲಿ 38ನೇ ವರ್ಷದ ಗಣೇಶ ಉತ್ಸವ ಸಂಭ್ರಮ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.